ಎಲ್ರಿಗೂ ನಮಸ್ಕಾರ. ಆವಿಷ್ಕಾರಕ್ಕೆ ಸ್ವಾಗತ. ಕರಿಬೇವಿನ ಸೊಪ್ಪಲ್ಲಿ ಐರನ್ ತುಂಬ ಇದೆ. ಕರಿಬೇವಿನ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಐರನ್ ಡಿಫಿಷಿಯನ್ಸಿ ಇರೋರಿಗಾಗಿರ್ಬೋದು, ಮತ್ತು ಕೂದಲು ಬೆಳವಣಿಗೆಗೆ, ಸ್ಕಿನ್ಗೆ ಎಲ್ಲ ಇದು ತುಂಬಾ ಒಳ್ಳೆಯದು. ನಾವು ಯಾರೂ ಹೆಚ್ಚಾಗಿ ಕರಿಬೇವಿನ ಸೊಪ್ಪಿನ ತಿನ್ನಲ್ಲ. ಊಟದಲ್ಲಿ ಒಗ್ಗರಣೆಯಲ್ಲಿ ಇದ್ದರೆ ಪಕ್ಕದಲ್ಲಿ ತೆಗೆದಿಟ್ಬಿಟ್ಟು ಊಟ ಮಾಡ್ತೀವಿ. ಕರಿಬೇವಿನ ಸೊಪ್ಪನ್ನು ರಿಜೆಕ್ಟ್ ಮಾಡ್ತೀವಿ. ಇವತ್ತು ನಾನು ಕರಿಬೇವಿನ ಸೊಪ್ಪನ್ನು ಬಳಸಿ ಒಂದು ಮಸಾಲೆ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆಯೇ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಪಿಕ್ನಿಕ್ಕಲ್ಲಿ ಕ್ಯಾರಿ ಮಾಡೋದಕ್ಕಾಗಿರ್ಬೋದು, ತುಂಬಾ ಒಳ್ಳೆಯದು. ಇದಕ್ಕಾಗಿ ನಾನು ಒಂದು ದೊಡ್ಡ ಕಟ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಹುರಿದಾದ ಮೇಲೆ ಕ್ವಾಂಟಿಟಿ ತುಂಬ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ತೊಗೊಳ್ಳೋವಾಗ ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪನ್ನೇ ತೊಗೊಳ್ಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಆರಿಸ್ಬಿಟ್ಟು, ನೀರಿರಬಾರ್ದು, ನೀರಿನ ಅಂಶ ಸ್ವಲ್ಪ ಕೂಡ ಇಲ್ಲ, ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಡ್ರೈ ಆಗಿರಬೇಕು. ಕಡ್ಡಿಯಿಂದ ಕರಿಬೇವಿನ ಎಲೆಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕಡ್ಡಿನೆಲ್ಲ ತೆಗೆದುಬಿಡಬೇಕು. ಈಗ ಒಂದು ಬಾಣಲಿನಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ಈ ಬೌಲ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನೂ ಅಳತೆಗೆ ಈ ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ನಲ್ಲಿ 1/4 ಭಾಗದಷ್ಟು ಕಡಲೆಬೇಳೆ ಚೆನ್ನಾಗಿ ಹುರಿಬೇಕು, ಕೆಂಪಾಗಿ ಹುರಿಬೇಕಾಗುತ್ತೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ, ಒಂದು 40% ಅಷ್ಟು ಫ್ರೈ ಆದಮೇಲೆ ಉದ್ದಿನಬೇಳೆ ಸೇರಿಸ್ತಾಯಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆ ಯಾವ ಪ್ರಮಾಣದಲ್ಲಿ ಹಾಕಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಹಾಕ್ಕೋಬೋದು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಇದನ್ನೀಗ ತೆಕ್ಕೊಳ್ತಾ ಇದ್ದೀನಿ. ಇದೇ ಬಾಣಲಿನಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಕಡಲೆಕಾಯಿ ಬೀಜ, ಸ್ವಲ್ಪ ಎಣ್ಣೆ ಹಾಕಿದೆ. ಸಣ್ಣ ಫ್ಲೇಮ್ ಇಟ್ಕೊಂಡು ಹದವಾಗಿ ಹುರಿಬೇಕು. ಕಡಲೆಕಾಯಿ ಬೀಜ ಬೇಗ ಸೀದೋದಂಗೆ ಆಗಿಬಿಡುತ್ತೆ, ಒಳಗೆಲ್ಲ ಕ್ರಿಸ್ಪಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಮಾಡಬೇಕು. ನೋಡಿ, ಕಡಲೆಕಾಯಿ ಬೀಜ ಸಿಡಿತಾ ಇದೆ, ಅಂದರೆ ಒಂದು 75% ಅಷ್ಟು ಫ್ರೈ ಆಗಿದೆ. ಈಗ ಅದೇ ಬಾಣಲಿನಲ್ಲಿ ಎಳ್ಳು ಸೇರಿಸ್ತೀನಿ. ಅಷ್ಟೇ ಕ್ವಾಂಟಿಟಿ ಕಡಲೆಕಾಯಿ ಬೀಜ, ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲವೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದೇನು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಎಳ್ಳು. ಹಾಗಾಗಿ ಕಡಲೆಕಾಯಿ ಬೀಜ ಆಗ್ತಾ ಬಂದಿದೆ ಎನ್ನುವಾಗ ಎಳ್ಳು ಹಾಕಿದ್ರೆ ಕರೆಕ್ಟಾಗಿ ಫ್ರೈ ಮಾಡ್ಬೋದು. ಇನ್ನೊಂದೇನೆಂದರೆ ಕಡಲೆಕಾಯಿ ಬೀಜದ ಜೊತೆ ಎಳ್ಳನ್ನು ಹಾಕಿ ಹುರಿದ್ರೆ ಅಷ್ಟೊಂದು ಸಿಡಿಯಲ್ಲ ಎಳ್ಳು. ಇಲ್ಲದ್ರೆ ಬರೀ ಎಳ್ಳು ಹಾಕಿದಾಗ ಬೇಗ ಎಲ್ಲ ಸಿಡಿದ್ಬಿಡುತ್ತೆ ಪಟ ಅಂತ. ಕೈ ಆಡಿಸ್ಬೇಕು ಫಾಸ್ಟಾಗಿ. ನೋಡಿ, ಎಳ್ಳು ಕರೆಕ್ಟಾಗಿ ಫ್ರೈ ಆಗ್ತಾಯಿದೆ. ಕಡಿಮೆ ಉರಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಎಲ್ಲ ಸೇರಿಸಿ ಒಟ್ಟಿಗೆ ಹುರಿದ್ಬಿಡೋಣ. ಈಗ ಇದಾಗಿದೆ, ತೆಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪು ಹಾಕಿ ಹುರಿತೀನಿ. ದೊಡ್ಡ ಬೌಲ್ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೆ. ಬೇರೆ ಎಲ್ಲ ಅಷ್ಟಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಐಡಿಯಾ ಬಂದಿರುತ್ತೆ ನಿಮಗೆ. ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ 1/4 ಬೌಲು ಮಿಕ್ಕಿದ್ದ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಇದು ನೋಡೋಕೆ ಇಷ್ಟಿದೆ, ಹುರಿದಾದ್ಮೇಲೆ ತುಂಬ ಕಡಿಮೆ ಆಗುತ್ತೆ. ಪುಡಿ ಮಾಡಿದ್ಮೇಲಂತೂ ಒಂದು ಹಿಡಿಯಷ್ಟು ಆಗುತ್ತೆ. ಇದನ್ನು ಬೇಕಂದರೆ ಎಣ್ಣೆ ಹಾಕಿನೇ ಹುರಿಬೋದು, ಇಲ್ಲ ಡ್ರೈ ಆಗೂ ಫ್ರೈ ಮಾಡ್ಬೋದು. ಎಣ್ಣೆ ಹಾಕಿ ಹುರಿದ್ರೆ ತುಂಬ ಘಮ ಅನ್ನುತ್ತೆ. ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಹುರಿಯೋದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದೆ ಕರಿಬೇವಿನ ಸೊಪ್ಪು ಹುರಿಯೋಕ್ಕೆ. ಫ್ಲೇಮ್ ಮೀಡಿಯಮ್ ಆಗಿ ಇಟ್ಕೊಂಡೇ ಹುರಿಬೇಕು. ನೋಡಿ, ಕರಿಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಆಯಿತು. ಇದನ್ನೀಗ ಕೈಯಲ್ಲಿ ಈ ಥರ ಪುಡಿ ಮಾಡಿಬಿಡ್ಬೋದು.
ಇಷ್ಟು ಫ್ರೈ ಆಗಬೇಕು. ಈ ಥರ ಪುಡಿ ಮಾಡೋಕ್ಕೆ ಬರೋವಷ್ಟು ಫ್ರೈ ಆಗಬೇಕು. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋ ಈ ಸಾಮಗ್ರಿಗಳೆಲ್ಲ ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಬೇಕು. ಈಗ ಇದರಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನಾರೆಲ್ಲ ಇದ್ದರೆ ತೆಗೆದುಬಿಟ್ಟು ನೀಟಾಗಿ ಬಿಡಿಸ್ಬಿಟ್ಟು ಹಾಕಬೇಕು. ಉಪ್ಪು, ಒಂದು 3/4 ಟೀ ಸ್ಪೂನಷ್ಟು ಉಪ್ಪು. ಈಗ ಮೊದಲಿಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದಾದಮೇಲೆ ಇದರಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡ್ತೀನಿ. ಎಲ್ಲ ಸಾಮಗ್ರಿಗಳನ್ನು ಹಾಕಿ ಈ ಹದದಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಇನ್ನೊಂದು ಸುತ್ತು ಗ್ರೈಂಡ್ ಮಾಡಬೇಕಾಗುತ್ತೆ. ಬೆಲ್ಲ ಒಂದು ಹಾಕೋದು ಮರೆತುಬಿಟ್ಟಿದ್ದೆ. ಈಗ ಬೆಲ್ಲನೂ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಥರ ಪುಡಿ ರೆಡಿ ಆಯಿತು ನೋಡಿ. ಇಷ್ಟು ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಚಿರೋಟಿ ರವೆ ಕನ್ಸಿಸ್ಟೆನ್ಸಿನಲ್ಲಿ ಇದು ಇರುತ್ತೆ. ಇದನ್ನು ಚಟ್ನಿ ಪುಡಿ ಥರ ಹೀಗೇ ತಿಂಗಳುಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬಳಸ್ಬೋದು. ಈಗ ಇದನ್ನೇ ಬಳಸಿ ಕರಿಬೇವಿನ ಸೊಪ್ಪಿನ ರೈಸ್ ಮಾಡೋಣ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ. ಬೇಕಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು ಜಜ್ಜಿಕೊಂಡು. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಒಂದೆರಡು. ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ಒಂದು 2 ಟೀ ಸ್ಪೂನಷ್ಟು ಹುಣಸೆ ರಸ. ನಾವು ಪುಡಿನಲ್ಲೂ ಹುಣಸೆಹಣ್ಣು ಹಾಕಿರ್ತೀವಿ, ಆದರೆ ಅನ್ನ ಹಾಕಿ ಕಲಿಸುವಾಗ ಸ್ವಲ್ಪ ಹುಳಿ ಹಿಡಿಸುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಇದನ್ನು ಒಂದು ಗೊಜ್ಜು ಥರ ಮಾಡ್ಕೊಳ್ತಾ ಇರೋದ್ರಿಂದ 1 ಟೀ ಸ್ಪೂನಷ್ಟು ಉಪ್ಪು, ಹುಣಸೆ ರಸ ಹಿಂಗೋವರೆಗೂ ಸ್ವಲ್ಪ ಹುರಿಬೇಕಾಗುತ್ತೆ. ಹುಣಸೆ ರಸ ಎಲ್ಲ ಹಿಂಗ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಪುಡಿನ ಹಾಕೋಣ. ಇದಕ್ಕೆ ರೆಡಿ ಇಟ್ಕೊಂಡಿರೋ ಪುಡಿ. ನಾವು ಎಷ್ಟು ಅನ್ನ ಕಲಿಸ್ತೀವಿ, ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀವಿ, ಉಪ್ಪು ಖಾರ ಎಲ್ಲ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಈ ಪುಡಿನ ಬಳಸ್ಕೊಳ್ಬೇಕಾಗತ್ತೆ. ನಾನೊಂದು 5 ಟೀ ಸ್ಪೂನಷ್ಟು ಪುಡಿ ಹಾಕಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ. ಈಗ ಉರಿ ಕಡಿಮೆ ಇಟ್ಕೊಂಡು ಅನ್ನ ಹಾಕಿ ಇದರಲ್ಲಿ ಮಿಕ್ಸ್ ಮಾಡೋಣ. ಅನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ರುಚಿ ನೋಡಿಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇದೆ ಅನಿಸಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಹುರಿಬೇಕಾಗುತ್ತೆ. ಗೊಜ್ಜು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಹುರಿದಿದ್ದೀನಿ. ಸಾಕಷ್ಟು ಬಿಸಿಯಾಗಿದೆ. ಈಗ ಕೊನೆಯದಾಗಿ ಇದಕ್ಕೆ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ಗೋಡಂಬಿ ಬೇಕಾದರೂ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು. ತುಪ್ಪದಲ್ಲಿ ಹುರಿದ್ಬಿಟ್ಟು ಗೋಡಂಬಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅವ್ರವ್ರ ಚಾಯ್ಸು. ಕಡಲೆಕಾಯಿ ಬೀಜ ಸಾಕು ಅನ್ನೋದಾದರೆ ಕಡಲೆಕಾಯಿ ಬೀಜದ ಜೊತೆಗೂ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲಿ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಏನು ರೆಡಿ ಇಲ್ಲ ಅಂದಾಗ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದಾಗ ಪಟಾಪಟ್ ಅಂತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕರಿಬೇವಿನ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತೇ ಇದೆಯಲ್ಲ. ತುಂಬ ಆರೋಗ್ಯಕರವಾದ ಒಂದು ಸೊಪ್ಪು ಇದು ಕರಿಬೇವಿನ ಸೊಪ್ಪು. ಇದನ್ನು ಬಳಸ್ಕೊಂಡು ಈ ರೀತಿ ಅನ್ನ ಮಾಡಿ ತಿಂದರೆ ತುಂಬ
ಚೆನ್ನಾಗೂ ಇರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಹೇಗೆ ಅನ್ನಿಸ್ತು ಈ ರೆಸಿಪಿ ನಿಮಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.